ಎರಡು ಕ್ಷೇತ್ರಗಳ ಮಿನಿ ಸಮರಕ್ಕೆ ಈಗ ಸಜ್ಜಾಗಿದೆ ಕೇಸರಿ ಪಡೆ. ಬಾಗಲಕೋಟೆ, ದಾವಣಗೆರೆ ಈ ಕ್ಷೇತ್ರಕ್ಕೆ ಹುರಿಯಾಳುಗಳ ಸನ್ನದ್ಧ. ಎರಡು ಕ್ಷೇತ್ರಗಳಿಗೂ ಈ ಅಭ್ಯರ್ಥಿ ಆಯ್ಕೆ ಮಾಡಿರೋ ಬಿಜೆಪಿ ಈಗ ಬಾಗಲಕೋಟೆಗೆ ವೀರಭದ್ರಯ್ಯ ಚರಂತಿ ಮಠ ಅವರಿಗೆ ಬಿಜೆಪಿ ಮಣೆ ಹಾಕ್ತಾ ಇದೆ. ಎರಡೂ ಕ್ಷೇತ್ರಗಳಿಗೂ ಅಭ್ಯರ್ಥಿ ಆಯ್ಕೆ ಮಾಡಿರೋ ಬಿಜೆಪಿ ಈಗ ಬಾಗಲಕೋಟೆಗೆ ವೀರಭದ್ರಯ್ಯ ಚರಂತಿ ಮಠ ಅವರಿಗೆ ಬಿಜೆಪಿ ಮಣೆ ಹಾಕ್ತಾ ಇದೆ. ಒಂದ್ ಕಡೆ ದಾವಣಗೆರೆ ದಕ್ಷಿಣಕ್ಕೆ ಶ್ರೀನಿವಾಸ್ ಟಿ ಇವರನ್ನು ಕೂಡ ಅವಕಾಶ ಕಲ್ಪಿಸೋ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ. ಬಾಗಲಕೋಟೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಅನ್ನ ಕೊಡಬೇಕು ಅಂತೇಳಿ ಈಗ ಬಿಜೆಪಿ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದೆ. ಬಾಗಲಕೋಟೆಯಲ್ಲಿ ಈಗ ನಡೀತಾ ಇರುವಂತಹ ಈ ಎಲೆಕ್ಷನ್ ಸಂಬಂಧಪಟ್ಟಂತೆ ಈಗ ಬಾಗಲಕೋಟೆ ದಾವಣಗೆರೆಯ ಬೈ ಎಲೆಕ್ಷನ್ ಅಲ್ಲಿ ಎರಡು ಕ್ಷೇತ್ರಗಳ ಮಿನಿ ಸಮರಕ್ಕೆ ಈಗ ಆಲ್ರೆಡಿ ಕೇಸರಿ ಪಡೆಗಳು ಸಜ್ಜಾಗಿದೆ. ಬಾಗಲಕೋಟೆ, ದಾವಣಗೆರೆ ಈ ಎರಡೂ ಕ್ಷೇತ್ರಕ್ಕೆ ಹುರಿಯಾಳುಗಳು ಸನ್ನದ್ಧವಾಗಿದೆ ಅನ್ನೋದನ್ನು ಕಲ್ಪಿಸಲಾಗ್ತಾ ಇದೆ. ಜೊತೆಗೆ ಎರಡೂ ಕ್ಷೇತ್ರಗಳಿಗೂ ಅಭ್ಯರ್ಥಿ ಆಯ್ಕೆ ಮಾಡಿದ್ದಾರೆ ಈಗ ಆಲ್ರೆಡಿ ಬಿಜೆಪಿ. ಒಂದು ಬಾಗಲಕೋಟೆಗೆ ವೀರಭದ್ರಯ್ಯ ಚರಂತಿ ಮಠ ಅವರಿಗೆ ಬಿಜೆಪಿ ಮಣೆ ಹಾಕಿದೆ. ಮತ್ತೊಂದು ದಾವಣಗೆರೆಯಲ್ಲಿ ದಾವಣಗೆರೆಯ ದಕ್ಷಿಣಕ್ಕೆ ಶ್ರೀನಿವಾಸ್ ಟಿ ದಾಸ ಕರಿಯಪ್ಪ ಅವರಿಗೂ ಕೂಡ ಅವಕಾಶ ಕೊಡೋದಕ್ಕೆ ಈಗ ಬಿಜೆಪಿ ಇಬ್ಬರಿಗೂ ಮಣೆ ಹಾಕಿರೋದು. ಇನ್ನು ಬಾಗಲಕೋಟೆಯಲ್ಲಿ ಲಿಂಗಾಯತ ಸಮುದಾಯಕ್ಕೆ ಟಿಕೆಟ್ ಕೊಡೋದಕ್ಕೆ, ಜೊತೆಗೆ ದಾವಣಗೆರೆ ದಕ್ಷಿಣಕ್ಕೆ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡೋದಕ್ಕೆ ಫೈನಲ್ ಮಾಡಿಕೊಂಡಿದೆ. ಇಷ್ಟು ದಿವಸ ಅಂದರೆ ಬಾಗಲಕೋಟೆ ದಾವಣಗೆರೆಯಲ್ಲಿ ನಡೀತಾ ಇದ್ದಂತಹ ಈ ಬೈ ಎಲೆಕ್ಷನ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾರಾಮಾರಿ ನಡೀತಾ ಇತ್ತು. ಈಗ ಈ ಮಾರಾಮಾರಿ ನಡುವೆ ಬಿಜೆಪಿ ಅಂತೂ ಇಂತೂ ಒಂದಷ್ಟು ಮಾಹಿತಿಯನ್ನು ಹಂಚಿಕೊಂಡಿದೆ. ಅಂದರೆ ಮಾಹಿತಿಯನ್ನು ಹೇಳ್ತಾ ಇದೆ, ಬಾಗಲಕೋಟೆಯಲ್ಲಿ ಲಿಂಗಾಯತರು ಕೊಡೋದಕ್ಕೆ, ದಾವಣಗೆರೆಯಲ್ಲಿ ಎಸ್ಟಿ ಸಮುದಾಯಕ್ಕೆ ಟಿಕೆಟ್ ಕೊಡ್ತೀವಿ ಅಂತ ಫೈನಲ್ ಮಾಡೋದಕ್ಕೆ ಈಗ ಮುಂದಾಗ್ತಾ ಇದ್ದಾರೆ ಬಿಜೆಪಿಯವರು. ಗೊತ್ತಾಗಿದೆ, ಟಿಕೆಟ್ ಅನೌನ್ಸ್ ಆಗಿದೆ ಅಂತ ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕತ್ವಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಇದು ಮೊದಲಿನಿಂದ ಅನೇಕ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಲ್ಲಿ ಗೆದ್ದುದರಿಂದ ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿನೇ ಅನೇಕ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಅವೆಲ್ಲ ಗೊಂದಲಗಳು ಈಗ ನಿವಾರಣೆ ಆಗಿದ್ದಾವೆ. ಈ ಸಾರಿ ಮತ್ತೆ 3 ವರ್ಷ ಏನು ಬಾಗಲಕೋಟೆ ಅಭಿವೃದ್ಧಿಯಿಂದ ವಂಚಿತ ಆಗಿದೆ, ಜನಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗಿದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತೆ ಇಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತದೆ. ಬಿಜೆಪಿ ಇಲ್ಲಿ ಗೆಲ್ಲಬೇಕು, ಹಿಂದುತ್ವ ಇಲ್ಲಿ ಗೆಲ್ತದೆ. ನನಗೂ ಈಗ ತಾನೇ ಗೊತ್ತಾಗಿದೆ, ಟಿಕೆಟ್ ಅನೌನ್ಸ್ ಆಗಿದೆ ಅಂತ ನಮ್ಮ ರಾಷ್ಟ್ರೀಯ ನಾಯಕತ್ವಕ್ಕೂ ರಾಜ್ಯದ ನಾಯಕತ್ವಕ್ಕೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮೊದಲನೇದಾಗಿ. ಮತ್ತು ಇದು ಮೊದಲಿನಿಂದ ಅನೇಕ ಬಾರಿ ನಾವು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗಳಲ್ಲಿ ಗೆದ್ದುದರಿಂದ ಹೋದ ಚುನಾವಣೆಯಲ್ಲಿ ನಮ್ಮ ಪಕ್ಷದಲ್ಲಿನೇ ಅನೇಕ ಗೊಂದಲಗಳಿಂದ ಸ್ವಲ್ಪ ಹಿನ್ನಡೆ ಆಗಿರ್ಬೋದು. ಅವೆಲ್ಲ ಗೊಂದಲಗಳು ಈಗ ನಿವಾರಣೆ ಆಗಿದ್ದಾವೆ. ಈ ಸಾರಿ ಮತ್ತೆ 3 ವರ್ಷ ಏನು ಬಾಗಲಕೋಟೆ ಅಭಿವೃದ್ಧಿಯಿಂದ ವಂಚಿತ ಆಗಿದೆ, ಜನಗಳಿಗೂ ಕೂಡ ಸಾಕಷ್ಟು ತೊಂದರೆಯಾಗಿದೆ. ಆ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತೆ ಇಲ್ಲಿ ಭಾರತೀಯ ಜನತಾ ಎಲ್ಲರ ಆಶೀರ್ವಾದದಿಂದ ಇವತ್ತು ಚುನಾವಣೆ ಎದುರಿಸಿ ಘೋಷಣೆ ಆಗಿದೆ. ದಾವಣಗೆರೆ ದಕ್ಷಿಣದಲ್ಲಿ ಯಾವುದೇ ಒಂದು ಇಷ್ಟು ದಿನ ಆಡಳಿತ ಮಾಡಿದ್ರು ಶಿಕ್ಷಣದ ವ್ಯವಸ್ಥೆ, ಆರೋಗ್ಯದ ವ್ಯವಸ್ಥೆ ಮತ್ತು ರಸ್ತೆ ಅಗಲೀಕರಣ ಯಾವುದೂ ಇಲ್ಲೋದ್ರಿಂದ ಅದರ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಗೆಲ್ತೀವಿ. ಶುಭಾಶಯಗಳನ್ನ ಕೋರ್ತಾ ಎಲ್ರಿಗೂ ದೇವರ ಆಯುರಾರೋಗ್ಯ ಐಶ್ವರ್ಯ ಸಂಪತ್ತನ್ನು ಕೊಟ್ಟು ಕರುಣಿಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ, ರಾಜ್ಯದ ಮತ್ತು ರಾಷ್ಟ್ರದ ನಾಯಕರು ಈಗಾಗಲೇ ಘೋಷಣೆ ಮಾಡಿದರೆ ಸಾಮಾನ್ಯ ಕಾರ್ಯಕರ್ತನಿಗೆ. ಆದ್ದರಿಂದ ನಾನು ಆ ಪಕ್ಷಕ್ಕೆ, ನಮ್ಮ ಭಾರತೀಯ ಜನತಾ ಪಾರ್ಟಿಗೆ ರಾಜ್ಯ ಮುಖಂಡರು ಮತ್ತು ರಾಷ್ಟ್ರೀಯ ಮುಖಂಡರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅದೇ ರೀತಿ ದಾವಣಗೆರೆ ದಕ್ಷಿಣ ವಿಧಾನಸಭೆಯಲ್ಲಿ ಕಳೆದ 3 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ವಿರುದ್ಧ ಹೋರಾಟ ಮಾಡ್ತೀವಿ. ಎಲ್ಲರ ನಾಯಕತ್ವದಲ್ಲಿ ಚುನಾವಣೆ ಎದುರಿಸ್ತೀವಿ. ಪ್ರತಿಯೊಬ್ಬರು ಎಲ್ಲರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀವಣ್ಣ. ಯಾವಾಗಲೂ ನಮ್ಮ ಮನೆ ಜೊತೆ ಹಿಂಗೆ ಬೆಂಬಲವಾಗಿ ಇರಲಿ ಅಂತ ಕೇಳ್ತೀನಣ್ಣ. ಮತ್ತಿಂದನೇ ಸೇವೆ ಮಾಡ್ತಾನೆ ಬಂದಿದ್ರಣ್ಣ. ಹೋದ ವರ್ಷನೇ ಆಗಬೇಕಿತ್ತು, ಅದು ಆಗಲಿಲ್ಲ. ಈ ವರ್ಷ ಆಗಿದೆ, ತುಂಬ ಖುಷಿ ಆಗ್ತಾ ಇತ್ತು ಅಣ್ಣ. ಬೆಳಗ್ಗೆನೇ ಅನೌನ್ಸ್ ಮಾಡಿ ತುಂಬ ಖುಷಿ ಆಯ್ತು. ಅನೌನ್ಸ್ ಮಾಡಿರಲಿಲ್ಲ, ನಾಳೆ ಮಾಡ್ತೀವಿ ಅಂತ ಹೇಳಿದರು. ಹಬ್ಬ ಆದಮೇಲೆ ಅಂತ ಅಂದಿದ್ರು, ಸಡನ್ಲಿ ಗೊತ್ತಾಗ್ತಾನೆ ಖುಷಿ. ರಾಜಕೀಯ ಬಗ್ಗೆ ಮಾತಾಡ್ತಾ ಹಾಂ
ಏನೆಲ್ಲ ಮಾತಾಡ್ತಿದ್ರು? ಇಲ್ಲ ಟಿಕೆಟ್ ಸಿಗುತ್ತೆ ಅಂತ ಅಂದಿದ್ರಣ್ಣ. ನಮಸ್ಕಾರ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ದಿನ ಸಂಭ್ರಮದ ಜೊತೆಗೆ ನಮ್ಮ ತಮ್ಮನಿಗೆ BJPಯಿಂದ ಟಿಕೆಟ್ ಸಿಕ್ಕಿರೋದ್ರಿಂದ ಎಲ್ಲರಿಗೂ ಸಂಭ್ರಮದ ಮನೆ ಮಾತಾಡಿದೆ. ಹಾಗೂ ಅವ್ನು ಗೆದ್ದು ಬರ್ತಾನೆ ಅನ್ನೋದು ಒಂದು ಭರವಸೆ ಇದೆ. ಪ್ರತಿಯೊಬ್ಬ BJP ಕಾರ್ಯಕರ್ತರಿಗೂ, ವರಿಷ್ಠರಿಗೂ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನು ತಿಳಿಸ್ತೀನಿ. ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡೋಣ, ಪ್ರಾಮಾಣಿಕವಾಗಿ ದುಡಿಯೋಣ, ಎಲ್ಲರಿಗೂ ಸಹಾಯ ಮಾಡುತ್ತಾ ಎಲ್ಲರೂ ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಜನರ ಸಹಾಯ ಎಲ್ಲರ ಜೊತೆಗೂಡಿ ನಾವು ಈ ಎಲೆಕ್ಷನ್ ಚುನಾವಣೆಯನ್ನು ಗೆಲ್ತೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೈದಂಗೆ ಟಿಕೆಟ್ ಸಿಕ್ಕಿದ್ರಿಂದ ತುಂಬ ಸಂತೋಷ ಆಗಿದೆ. ಎಲ್ಲರೂ ಸೇರಿ, ಎಲ್ಲರೂ ಬೆಂಬಲ ಮಾಡಿ, ಎಲ್ಲರೂ ಸೇರಿ ಗೆಲ್ಲಿಸಬೇಕು ಅಂತ ಕೇಳ್ತೀವಿ. ಇಲ್ಲ ಸರ್, ನನ್ನ ಕಡೆಯಿಂದನೂ ಸಪೋರ್ಟ್ ಇದೆ. ಒಳ್ಳೇದಪ್ಪ, ಗೆದ್ದು ಬರೀ ಟಿಕೆಟ್ ಸಿಕ್ಕಿರೋದು ಒಳ್ಳೇದು, ಭಾಳ ಚೆನ್ನಾಗತ್ತು. ಅವನು ಭಾಳ ಪ್ರಯತ್ನ ಪಟ್ಟಿದ್ದ, ಸಿಕ್ಕಿರೋದು ಒಳ್ಳೇದು. ಅವ್ನು ಭಾಳ, ಅವ್ರ ಅಪ್ಪಂದು ಭಾಳ ಇತ್ತು ಪೌರಸ, ಹಗಲೆಲ್ಲ ಹೇಳೋರು, ಅವ್ರಿಗೂ ಸೇಮ್ ಸಿಜಸ್ಗೂ ಹೇಳೋರು ಟಿಕೆಟ್ ಕೊಡ್ರಿ ಅವನಿಗೆ, ಹೇಳ್ರಿ ನೀವು ಕೊಡ್ರಿ ಸರಿ.